ಅಚ್ಚರಿಯಾದರೂ ಇದು ಸತ್ಯ. ಈ ವ್ಯಕ್ತಿ ಸತತ 20 ವರ್ಷಗಳ ಕಾಲ ನೂರಾರು ಹಾವಿನ ವಿಷವನ್ನು ಇಂಜೆಕ್ಟ್ ಮಾಡಿಕೊಂಡು ತನ್ನನ್ನು ತಾನು ಸಮಾಜಕ್ಕೆ ನೆರವಾಗುವ ಹಾಗೆ ಒಡ್ಡಿಕೊಂಡಿದ್ದಾನೆ. ವಿಜ್ಞಾನಿಗಳು ಈತನ ರಕ್ತವನ್ನು ಬಳಸಿಕೊಂಡು ಒಂದು ಪ್ರಯೋಗವನ್ನು ನಡೆಸಿದ್ದು ಅದು ಜಗತ್ತನ್ನೇ ಅಚ್ಚರಿಗೊಳಿಸಿದೆ. ವಾಸ್ತವದಲ್ಲಿ ಅಮೆರಿಕದ ಟಿಮ್ ಫ್ರೆಡ್ ಚಿಕ್ಕಂದಿನಲ್ಲಿ 2 ನಾಗರ ಹಾವುಗಳಿಂದ ಕಚ್ಚಿಸಿಕೊಂಡು ಕೋಮಾ ಸ್ಥಿತಿಗೆ ಹೋಗಿದ್ದನು. ಬದುಕುಳಿದ ನಂತರ ಹಾವಿನ ವಿಷದಿಂದ ತನ್ನನ್ನು ತಾನೇ ರೋಗ ನಿರೋಧಕನನ್ನಾಗಿ ಮಾಡಿಕೊಳ್ಳಲು ಬಯಸಿದನು. ಪ್ರಪಂಚದ ಯಾವುದೇ ವಿಷಕಾರಿ ಹಾವು ತನ್ನನ್ನು ಕಚ್ಚಿದರೂ ತನಗೇನೂ ಆಗಬಾರದು, ಹಾಗೆ ತನ್ನನ್ನು ರೆಡಿ ಮಾಡಿಕೊಳ್ಳಲು ಆತ ಬಯಸಿದ್ದನು. ಜೊತೆಗೆ ಹಾವು ಕಚ್ಚಿಸಿಕೊಂಡ ಇತರರಿಗೂ ನೆರವಾಗುವ ಹಾಗೆ ಏನನ್ನಾದರೂ ಮಾಡಬೇಕು ಅಂದುಕೊಂಡನು. ಈ ನಿಟ್ಟಿನಲ್ಲಿ ಟಿಮ್ ಫ್ರೆಡ್ ಜಗತ್ತಿನ ವಿವಿಧ ಭಾಗದ ಸುಮಾರು 700 ಹಾವಿನ ವಿಷವನ್ನು ನಿರಂತರವಾಗಿ ತನಗೆ ಇಂಜೆಕ್ಟ್ ಮಾಡಿಕೊಳ್ಳುತ್ತಾ ಬಂದನು. ಪರಿಣಾಮ ಆತನ ರಕ್ತ ಒಂಥರ ಹಾವಿನ ವಿಷಕ್ಕೆ ಪ್ರತಿ ವಿಷದಂತೆ ಮಾರ್ಪಾಡಾಯಿತು. ಈಗ ಅವರ ರಕ್ತವನ್ನು ಬಳಸಿಕೊಂಡು ಒಂದು ಔಷಧವನ್ನು ಅಭಿವೃದ್ಧಿಪಡಿಸಲಾಗಿದೆ. ಟಿಮ್ ಅವರ ರಕ್ತವು ಅನೇಕ ರೀತಿಯ ವಿಷಕಾರಿ ಹಾವುಗಳಿಂದ ರಕ್ಷಿಸುವ ಪ್ರತಿಕಾಯಗಳನ್ನು ಹೊಂದಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಈ ಪ್ರತಿಕಾಯಗಳನ್ನು ಪ್ರಾಣಿಗಳ ಮೇಲೆ ಪರೀಕ್ಷಿಸಲಾಗಿದೆ ಮತ್ತು ಮಾರಕ ವಿಷಗಳಿಂದ ರಕ್ಷಿಸುವಲ್ಲಿ ಅದು ಯಶಸ್ವಿಯಾಗಿದೆ. ಮಾಧ್ಯಮ ವರದಿಗಳ ಪ್ರಕಾರ ಪ್ರಸ್ತುತ ಲಭ್ಯವಿರುವ ಔಷಧವು ನಿರ್ದಿಷ್ಟ ಹಾವುಗಳ ವಿಷದ ವಿರುದ್ಧ ಕಾರ್ಯನಿರ್ವಹಿಸುತ್ತದೆ. ಟಿಮ್ ಫ್ರೆಡ್ ಅವರ 20 ವರ್ಷಗಳ ಕಠಿಣ ಪರಿಶ್ರಮವು ಯಾವುದೇ ಹಾವಿನ ಕಡಿತದ ವಿರುದ್ಧ ಪರಿಣಾಮಕಾರಿಯಾಗಬಲ್ಲ ಔಷಧವನ್ನು ಸೃಷ್ಟಿಸಿದೆ. ಬಯೋಟೆಕ್ ಕಂಪನಿ ಸಿಇಒ ಡಾಕ್ಟರ್ ಜಾಕೋಬ್ ಗ್ಲಾನ್ವಿಲ್ಲೆ ಟಿಮ್ ಫ್ರೆಡ್ ಬಗ್ಗೆ ತಿಳಿದುಕೊಂಡು ಆತನನ್ನು ಸಂಪರ್ಕಿಸಿ ತಮ್ಮ ಉದ್ದೇಶ ವಿವರಿಸಿದರು. ನಂತರ ಅವರ ರಕ್ತದಾನ ಪಡೆದ ಸಂಶೋಧಕರ ತಂಡವು ಪ್ರತಿಕಾಯಗಳನ್ನು ಮತ್ತಷ್ಟು ಸುಧಾರಿಸಲು ಕೆಲಸ ಮಾಡುತ್ತಿದ್ದಾರೆ. ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.